ರಾಜ್ಯದಲ್ಲಿ ಪ್ರಚಾರದ ಜೊತೆಗೆ ನಾಮಪತ್ರದ ಭರಾಟೆ ಕೂಡ ಜೋರಾಗಿದೆ. ಓಡೋಡಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಕೇಂದ್ರ ಸಚಿವ ಭಗವಂತ ಖೂಬಾ. ಮೆರವಣಿಗೆಯನ್ನ ಬಿಟ್ಟು ಓಡಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬೀದರ್ನ ಬಿಜೆಪಿಯ ಅಭ್ಯರ್ಥಿ. ನಾಮಪತ್ರ ಸಲ್ಲಿಕೆಗೆ 3 ಗಂಟೆಯ ಗಡುವು ಹಿನ್ನೆಲೆಯಲ್ಲಿ ಓಡೋಡಿ ಬಂದು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿರುವಂತಹದ್ದು. ಬೀದರ್ನ ಡಿಸಿ ಕಚೇರಿಗೆ ಭಗವಂತ ಖೂಬಾ ಅವರು ಓಡಿ ಬರ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕೆ ಲೇಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. 3 ಗಂಟೆ ಒಳಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಗಡುವಿತ್ತು. ಲೇಟ್ ಆಗಿದ್ದಕ್ಕೆ ಓಡೋಡಿ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಭಗವಂತ ಖೂಬಾ ಅವರು ಮುಂದಾಗಿದ್ದಾರೆ. ಈ ನಾಮಪತ್ರ ಸಲ್ಲಿಕೆಗೆ ಮೊದಲು ಟೆಂಪಲ್ ರನ್ನು ಪ್ರಚಾರ ಕಾರ್ಯದಲ್ಲೆಲ್ಲ ಬ್ಯುಸಿ ಇರ್ತಾರಲ್ಲ, ಅದಕ್ಕೆ ಡಿಲೇ ಆಗಿರಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾಕೆ ಭಗವಂತ ಖೂಬಾ ಅವರು ಡಿಲೇ ಮಾಡ್ಕೊಂಡ್ಬಿಟ್ರು, ಅಷ್ಟು ಅರ್ಜೆಂಟಲ್ಲಿ ನಾಮಪತ್ರ ಸಲ್ಲಿಸ್ಲಿಕ್ಕೆ ಮುಂದಾದ್ರು ಅಂತ? ಖಂಡಿತವಾಗಿ ಪ್ರೇಮ್, ನಿಜಕ್ಕೂ ಒಂದ್ ರೀತಿಯ ಇವತ್ತೇನು ಏನು ಕೇಂದ್ರ ಸಚಿವ ಇರ್ತಕ್ಕಂತ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ನಾಮಿನೇಷನ್ ಹಾಕಿರುವಂತದ್ದು ಒಂದ್ ರೀತಿಯ ಕೈಪಡೆ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಿರುವಂತದ್ದು. ಏನು ಪ್ರಮುಖವಾಗಿ ಇವತ್ತು ಬಹಿರಂಗ ಸಮಾವೇಶ ಇತ್ತು. ಮೊದಲು ಅಂದ್ರೆ ನಾಮಪತ್ರ ಸಲ್ಲಿಸುವಂತ ಮೊದಲು ಬಹಿರಂಗ ಸಮಾವೇಶ ಇತ್ತು. ಸೊ ಅದರಲ್ಲಿ ಪ್ರಮುಖ ಶಾಸಕರಾಗಿರ್ಬೋದು, ಬಿಜೆಪಿ ಶಾಸಕರು ಮತ್ತೆ ಮಾಜಿ ಸಚಿವರು ಎಲ್ಲ ಭಾಗಿಯಾಗಿದ್ರು. ಹೀಗಾಗಿ ಪ್ರತಿಯೊಬ್ಬರು ಮಾತಾಡುವಂತ ಸಂದರ್ಭದಲ್ಲಿ ಏನು ಅಂದ್ರೆ ಲೇಟ್ ಆಯ್ತು. ಅಂದ್ರೆ ಸಮಯ 3 ಗಂಟೆಗೆ ನಾಮಪತ್ರ ಸಲ್ಲಿಸುವಂತದ್ದು ಕೊನೆಯ ಟೈಮು. ಸೊ ಆ ಹಿನ್ನೆಲೆಯಲ್ಲಿ ವೇದಿಕೆ ಸಮಯದಲ್ಲಿನೇ ಅವರು ಎಲ್ಲಾ ಶಾಸಕರು ಮತ್ತು ಸಚಿವರು ಮಾತಾಡ್ತಾ ಟೈಮ್ ಅನ್ನ ಮಾಡ್ಕೊಂಡ್ರು. ಅದಾದ ಬಳಿಕ ರ್ಯಾಲಿ ಕೂಡ ಇತ್ತು. ಸೊ ರ್ಯಾಲಿಯಲ್ಲಿ ಕೂಡ ಟೈಮ್ ಆಯ್ತು. ಹೀಗಾಗಿ ಅರ್ಧಕ್ಕೆ ರ್ಯಾಲಿಯನ್ನ ಬಿಟ್ಟು ಏನು ಓಡೋಡಿ ಬಂದು ಡಿಸಿ ಕಚೇರಿಗೆ ತಮ್ಮ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿಗೆ ನಾಮಪತ್ರ ಸಲ್ಲಿಸಿದ ಜೊತೆಗೆ ಶಾಸಕರು ಕೂಡ ಅವ್ರ ಜೊತೆ ಓಡೋಡ್ಕೊಂಡು ಬಂದು ನಾಮಪತ್ರ ಸಲ್ಲಿಸುವಂತದ್ದು. ಪ್ರೇಮ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿ.